ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು 6ರಿಂದ 10ನೇ ತರಗತಿಯ ಇತಿಹಾಸ ಪಠ್ಯಪುಸ್ತಕ ವಿಶ್ಲೇಷಣಾ ತರಗತಿಯನ್ನ ಆರಂಭಿಸಿದ್ದೇವೆ. ಈ ತರಗತಿಯು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗಲಿದೆ. ಅದೇ ರೀತಿ ಈ 6ರಿಂದ 10ನೇ ತರಗತಿಯಲ್ಲಿ ಕಲಿಯತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ತರಗತಿ ಸಹಾಯಕವಾಗಲಿದೆ. ಬನ್ನಿ ಹಾಗಾದ್ರೆ ಇಂದಿನ ತರಗತಿಯನ್ನ ಪ್ರಾರಂಭಿಸೋಣ. ನಾವು ಕರ್ನಾಟಕದಲ್ಲಿ 4 ವಿಭಾಗಗಳಿವೆ ಅನ್ನುವಂಥ ವಿಚಾರವನ್ನ ತಿಳಿದುಕೊಂಡಿದ್ದೇವೆ. ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗಗಳಿವೆ. ಈಗಾಗಲೇ ನಾವು ಈ ಹಿಂದಿನ ತರಗತಿಯಲ್ಲಿ ಬೆಂಗಳೂರು ವಿಭಾಗವನ್ನ ವಿಶ್ಲೇಷಣೆ ಮಾಡಿ ಮುಗಿಸಿದ್ದೇವೆ. ಈಗ ಮೈಸೂರು ವಿಭಾಗವನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಅರ್ಧ ಭಾಗ ಮೈಸೂರು ವಿಭಾಗದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇನ್ನರ್ಧ ಭಾಗವನ್ನ ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈ ಮೈಸೂರು ವಿಭಾಗದಲ್ಲಿರ್ತಕ್ಕಂಥ ಇಂದಿನ ಕ್ಲಾಸ್ನಲ್ಲಿ ಕೃಷಿ ಮತ್ತು ಉದ್ದಿಮೆಗಳು, ಅದೇ ರೀತಿ ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ, ಯಕ್ಷಗಾನದ ಕುರಿತು ಚರ್ಚೆ ಮಾಡೋಣ ಮತ್ತು ಶಿಕ್ಷಣ ಹಾಗೂ ಆರೋಗ್ಯ ಕುರಿತು ಚರ್ಚೆ ಮಾಡೋಣ. ಬನ್ನಿ, ಸಕ್ಸಸ್ ಅಕಾಡೆಮಿಯ ಈ ಇತಿಹಾಸ ತರಗತಿಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಮಾಡುತ್ತೇನೆ. ಇಂದು ಮೈಸೂರು ವಿಭಾಗದ 2ನೇ ಭಾಗವಾದ ಕೃಷಿ ಹಾಗೂ ಉದ್ದಿಮೆ ಇಲ್ಲಿಂದ ಪ್ರಾರಂಭ ಮಾಡೋಣ. ಕೃಷಿ. ಮೈಸೂರು ವಿಭಾಗದ ಮೈಸೂರು ಜಿಲ್ಲೆಯು ರೇಷ್ಮೆ ಬೆಳೆಗೆ ಅತ್ಯಂತ ಪ್ರಸಿದ್ಧವಾದ ಜಿಲ್ಲೆ. ಇಲ್ಲಿ ಜಾಸ್ತಿ ಮೈಸೂರಿನಲ್ಲಿ ರೇಷ್ಮೆಯನ್ನ ಬೆಳೀತಾರೆ. ಮೈಸೂರಿನಲ್ಲಿ ರೇಷ್ಮೆಯನ್ನ ಬೆಳೀತಾರೆ. ಹಾಗೆ ಕೊಡಗು, ಹಾಸನ, ಚಿಕ್ಕಮಗಳೂರು ಇಲ್ಲಿ ಕಾಫಿ ತೋಟಗಳು ಕಂಡು ಬರುವುದರಿಂದ ಇಲ್ಲಿ ಜಾಸ್ತಿ ಕಾಫಿಯನ್ನ ಬೆಳೀತಾರೆ. ಈ ಜಿಲ್ಲೆಗಳಲ್ಲಿ ಇಲ್ಲಿ ಕೊಡಗು, ಹಾಸನ ಹಾಗೂ ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಕಾಫಿಯನ್ನ ಜಾಸ್ತಿ ಬೆಳೀತಾರೆ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಮಂಡ್ಯ ಜಿಲ್ಲೆ ಕಬ್ಬು ಬೆಳೆಗೆ ಅತ್ಯಂತ ಪ್ರಸಿದ್ಧ ಮಂಡ್ಯ ಜಿಲ್ಲೆ. ಅದೇ ರೀತಿ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗಳು ಗೋಡಂಬಿ, ಏಲಕ್ಕಿ, ಮೆಣಸು ಮತ್ತು ರಬ್ಬರ್ ಅನ್ನ ಇಲ್ಲಿ ಜಾಸ್ತಿ ಬೆಳೀತಾರೆ. ಗೋಡಂಬಿ, ಮೆಣಸು, ಏಲಕ್ಕಿ ಬೆಳೀತಾರೆ. ಆದರೆ ಅದರೊಂದಿಗೆ ರಬ್ಬರ್ ಬೆಳೆಗೆ ಈ ಜಿಲ್ಲೆಗಳು ಅತ್ಯಂತ ಪ್ರಸಿದ್ಧವಾಗಿವೆ. ಅದೇ ರೀತಿ ನಮ್ಮ ದೇಶದಲ್ಲಿಯೇ ಅತಿ ಹೆಚ್ಚು ಕಾಫಿಯನ್ನ ಚಿಕ್ಕಮಗಳೂರಿನಲ್ಲಿ ಬೆಳೀತಾರೆ. ಕಾಫಿ ನಾಡು ಯಾವುದು ಅಂತಂದ್ರೆ ಚಿಕ್ಕಮಗಳೂರು. ಇಲ್ಲಿ ಕಾಫಿಯನ್ನ ಜಾಸ್ತಿ ಬೆಳೀತಾರೆ. ಅದೇ ರೀತಿ ಭತ್ತ, ರಾಗಿ ಇವುಗಳನ್ನು ಕೂಡ ಇಲ್ಲಿ ಬೆಳೀತಾರೆ. ಈ ವಿಭಾಗದಲ್ಲಿ ಒಂದಿಷ್ಟು ನೀರಾವರಿ ಯೋಜನೆಗಳು ಯಾವಂದ್ರೆ ಕೃಷ್ಣರಾಜ ಸಾಗರ, ಹಾರಂಗಿ, ಹೇಮಾವತಿ ಮತ್ತು ಕಬಿನಿ ಇಲ್ಲಿ ನೀರಾವರಿ ಯೋಜನೆಗಳನ್ನ ಮಾಡಿದ್ದರಿಂದ ಇಲ್ಲಿ ಕೃಷಿಗೆ ಇವು ಅನುಕೂಲಕರವಾಗಿವೆ. ಅದಲ್ಲದೆ ಇಲ್ಲಿ ಕೃಷಿ ಕಾಲೇಜುಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಇನ್ನ ಮುಂದಿನ ಭಾಗ ಯಾವಪ್ಪ ಅಂತಂದ್ರ ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ, ನೃತ್ಯ. ಮೈಸೂರು ನಗರವನ್ನ ಕಲೆಯ ತವರೂರು ಅಂತ ಕರೀತಾರೆ. ಮೈಸೂರು ನಗರವನ್ನ ಕಲೆಯ ತವರೂರು ಅಂತ ಕರೀತಾರೆ. ಅದೇ ರೀತಿ ಕರಾವಳಿ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಯಕ್ಷಗಾನ ಜಾಸ್ತಿ ಕಂಡು ಬರ್ತದೆ. ಯಕ್ಷಗಾನ ಈ ಜಿಲ್ಲೆಗಳು, ಕರಾವಳಿ ಜಿಲ್ಲೆಗಳು ಬಯಲಾಟಕ್ಕೆ ಕೂಡ ಹೆಸರುವಾಸಿಯಾಗಿವೆ. ಅದೇ ರೀತಿ ಈ ಯಕ್ಷಗಾನ ಏನಪ್ಪಾ ಅಂತಂದ್ರೆ ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿಕೊಂಡಿರ್ತಕ್ಕಂಥ ಒಂದು ಕರ್ನಾಟಕದ ಕಲೆಯಾಗಿದೆ. ಈ ವಿಭಾಗದಲ್ಲಿ, ಮೈಸೂರು ವಿಭಾಗದಲ್ಲಿ ಕಂಸಾಳೆ ಕುಣಿತ, ಚೌಡಿಕೆ ಕಲೆ, ವೀರಗಾಸೆ ಕುಣಿತ, ಪಟ ಕುಣಿತ, ನಂದಿಕೋಲು ಮುಂತಾದ ಜನಪ್ರಿಯ ಜನಪದ ಕಲೆಗಳಾಗಿವೆ. ಇಲ್ಲಿ ನಾವು ಈ ಕಲೆಗಳನ್ನ ನೋಡ್ತೀವಿ. ಆಮೇಲೆ ಹುತ್ತರಿ ಹಬ್ಬ ಅಂತ ಬರ್ತದೆ. ಹುತ್ತರಿ ಹಬ್ಬ. ಈ ಹುತ್ತರಿ ಹಬ್ಬವನ್ನ ಯಾರು ಆಚರಣೆ ಮಾಡ್ತಾರಂದ್ರೆ ಕೊಡವರ ಹುತ್ತರಿ ಹಬ್ಬ ಬಹಳ ಪ್ರಸಿದ್ಧ. ಅದೇ ರೀತಿ ಕರಾವಳಿ ಜಿಲ್ಲೆಯಲ್ಲಿ ಭೂತಾರಾಧನೆ ಕಂಡು ಬರ್ತದೆ.
ಆಮೇಲೆ ಕಂಬಳ ಕಂಡು ಬರ್ತದೆ. ಈ ಕಂಬಳ, ಭೂತಾರಾಧನೆ ಇವು ಕರಾವಳಿ ಜಿಲ್ಲೆಗಳಲ್ಲಿ ಅತ್ಯಂತ ಪ್ರಸಿದ್ಧ ಪಡೆದಿರ್ತಕ್ಕಂಥ ಒಂದು ಆಚರಣೆಗಳಾಗಿವೆ. ಅದೇ ರೀತಿ ಈ ಮೈಸೂರು ಅರಮನೆ ಏನೈತಿ, ಮೈಸೂರು ಅರಮನೆ, ಈ ಅರಮನೆಯು ಕಲೆ, ನೃತ್ಯ, ಸಂಗೀತ ಮುಂತಾದವುಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇತ್ತು. ಈ ಮೈಸೂರು ಅರಮನೆ ಇಲ್ಲಿ ಐತಿ ನೋಡ್ರಿ. ಈ ಮೈಸೂರು ಅರಮನೆಗೆ ಅಂಬಾವಿಲಾಸ ಅರಮನೆ ಅಂತ ಕರೀತಾರೆ. ಅಂಬಾವಿಲಾಸ ಅರಮನೆ. ಇದಕ್ಕೆ ಅಂಬಾವಿಲಾಸ ಅರಮನೆ ಅಂತ ಕರೀತಾರೆ. ಇದನ್ನ 1912ರಲ್ಲಿ ಪೂರ್ಣಗೊಳಿಸಲಾಯಿತು ಈ ಅರಮನೆಯನ್ನ. ಇದನ್ನ ಹೆನ್ರಿ ಇರ್ವಿನ್ ಅಂತಕ್ಕಂಥ ಆರ್ಕಿಟೆಕ್ಟ್, ಇದರದ ಆರ್ಕಿಟೆಕ್ಟ್ ಯಾರು ಅಂತಂದ್ರೆ ಹೆನ್ರಿ ಇರ್ವಿನ್, ಬ್ರಿಟಿಷ್ ಆರ್ಕಿಟೆಕ್ಟ್. ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಪ್ರಸಿದ್ಧ ಸಾಹಿತಿಗಳ ತಾಣವಾಗಿದೆ. ನಾವು ಇಂಗ್ಲಿಷ್ನ ಖ್ಯಾತ ಪ್ರಸಿದ್ಧ ಕಾದಂಬರಿಕಾರದರು ರಾಜಾರಾವ್ ಅಂತೇಳಿ. ಈ ರಾಜಾರಾವ್ ಇವರು ಹಾಸನ ಜಿಲ್ಲೆಯವರು. ರಾಜಾರಾವ್ ಎಲ್ಲವರಪ್ಪ ಅಂತಂದ್ರ ಹಾಸನ ಜಿಲ್ಲೆಯವರು. ಇವರ ಒಂದು ಪ್ರಸಿದ್ಧ ಕೃತಿ ಐತಿ ಇಂಗ್ಲಿಷ್ ಒಳಗ. ಅದನ್ನ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜನರಲ್ ಪೇಪರ್ ನಲ್ಲಿ ಕೇಳಿದ್ದಾರೆ. ದ ಸರ್ಪೆಂಟ್ ಅಂಡ್ ದ ರೋಪ್. ಈ ಕೃತಿ ಯಾರು ಬರೆದಿದ್ದಾರೆ? ಈ ಸರ್ಪೆಂಟ್ ಅಂಡ್ ದ ರೋಪ್, ಸರ್ಪೆಂಟ್ ಅಂಡ್ ದ ರೋಪ್, ಈ ಕೃತಿ ಯಾರು ಬರೆದಿದ್ದಾರೆ ಅಂತ ಒಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಈ ಕೃತಿಯನ್ನು ಯಾರು ಬರೆದಾರಪ್ಪ ಅಂತಂದ್ರೆ ಹಾಸನದ ರಾಜಾರಾವ್. ಇವರು ಇಂಗ್ಲಿಷ್ನ ಪ್ರಸಿದ್ಧ ಕಾದಂಬರಿಕಾರರು. ಇನ್ನು ಇನ್ನೊಬ್ಬರು ಕಾದಂಬರಿಕಾರರು ಯಾರಪ್ಪ ಅಂತಂದ್ರೆ RK ನಾರಾಯಣ್. ಇವ್ರದ್ದು ಒಂದು ಪ್ರಸಿದ್ಧ ಕೃತಿ ಇದೆ, ಈ ಗೈಡ್ ಅಂತೇಳಿ. ಇದನ್ನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಯಾರ. ಈ ಗೈಡ್ ಕೃತಿಯನ್ನು ಬರೆದವ್ರು ಯಾರು ಅಂತೇಳಿ. ಇವರು ಯಾರಪ್ಪ ಅಂತಂದ್ರೆ RK ನಾರಾಯಣ್. ಇವರು ಒಬ್ಬರ ಖ್ಯಾತ ನಾವೆಲಿಸ್ಟ್ ಆಫ್ ಇಂಗ್ಲಿಷ್. ಅದು ಅಲ್ಲದೆ ಇನ್ನೋರ್ವ ಸಾಹಿತಿ ಯಾರು? ಶಿವರಾಮ್ ಕಾರಂತ್. ಈ ಶಿವರಾಮ್ ಕಾರಂತರಿಗೆ ಕಡಲ ತೀರದ ಭಾರ್ಗವ ಬಿರುದೈತು. ಕಡಲ ತೀರದ ಭಾರ್ಗವ. ಇವರು ಕೂಡ ಈ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತವ್ರು. ಕಡಲ ತೀರದ ಭಾರ್ಗವ ಕರೀತಾರೆ. ಹೇಗೆ ಕೇಳ್ತಾರೆ? ಕಡಲ ತೀರದ ಭಾರ್ಗವ ಒಂದು ಈ ಕೆಳಗಿನ ಯಾವ ಸಾಹಿತಿಯನ್ನ ಕರೆಯುತ್ತಾರೆ ಅಂತೇಳಿ. ಇವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂತ ಶಿವರಾಮ್ ಕಾರಂತರಿಗೆ ಕಡಲ ತೀರದ ಭಾರ್ಗವ ಅಂತ ಕರೀತಾರೆ. ಆಮೇಲೆ KS ನರಸಿಂಹಸ್ವಾಮಿ ಅಂತ ಬರ್ತಾರೆ. ಈ KS ನರಸಿಂಹಸ್ವಾಮಿ ಇವರು ಯಾವ್ದಕ್ಕೆ ಫೇಮಸ್ ಅದಾರಪ್ಪ ಅಂತಂದ್ರ ಭಾವಗೀತೆಗಳಿಗೆ. KSN ಭಾವಗೀತೆಗಳಿಗೆ ಇವರು ಪ್ರಸಿದ್ಧ. ಭಾವಗೀತೆ. ಆಮೇಲೆ ಇವರು KS ನರಸಿಂಹಸ್ವಾಮಿ ಅವರು ಮೈಸೂರು ನಗರಕ್ಕೆ ಸಂಬಂಧಪಟ್ಟರು. ಅವರು ರಾಮಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ SL ಭೈರಪ್ಪ ಇವರು ಕನ್ನಡದ ಖ್ಯಾತ ಕಾದಂಬರಿಕಾರರು. SL ಭೈರಪ್ಪ, M ಗೋಪಾಲಕೃಷ್ಣ ಅಡಿಗ, BM ಶ್ರೀಕಂಠನ್ ಅವರು ಇವರು ಕೂಡ ಇಂಗ್ಲಿಷ್ ಪ್ರೊಫೆಸರ್. KN ಮೂರ್ತಿರಾವ್, ದೇವನೂರು ಮಹಾದೇವ್, ಅಕ್ಬರ್ ಅಲಿ, ಸಾರಾ ಅಬೂಬಕರ್, ಆಲನಹಳ್ಳಿ ಕೃಷ್ಣ, ಪೂರ್ಣಚಂದ್ರ ತೇಜಸ್ವಿ ಇವರು ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ. ಕೊಡಗಿನ ಗೌರಮ್ಮ, ತಿರುಮಲಾಂಬ, ತ್ರಿವೇಣಿ, ನಿರಂಜನ ಮುಂತಾದವರು ಏನ್ ಮಾಡಿದಾರಪ್ಪ ಅಂತಂದ್ರೆ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಈ ವಿಭಾಗದ ಮಹನೀಯರಾಗಿದ್ದಾರೆ. ಆಮೇಲೆ ಇಲ್ಲಿ ಬರ್ತಕ್ಕಂಥ ಒಂದಿಷ್ಟು ಸಂಗೀತ ಕ್ಷೇತ್ರದ ದಿಗ್ಗಜರನ್ನ ನೋಡು. RK ಶ್ರೀಕಂಠನ್, ವೀಣೆ ಶೇಷನ್, ವಿಠುಲು ಚೌಡಯ್ಯ, ವೀಣೆ ದೊರೆಸ್ವಾಮಿ ಅಯ್ಯಂಗಾರ್, ಕದ್ರಿ ಗೋಪಾಲ್ನಾಥ್ ಇವರೆಲ್ಲ ಯಾರಪ್ಪ ಅಂತಂದ್ರೆ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರಸಿದ್ಧ ಸಂಗೀತ ದಿಗ್ಗಜರು. ಈ ಪಿಟೀಲು ಚೌಡಯ್ಯ ಅದಾರ ನೋಡ್ರಿ, ಇವರು ಕನ್ನಡದ ನಟ ಅಂಬರೀಷ್ ಅವರ ಅಜ್ಜ. ಇವರು ಪಿಟೀಲು ಚೌಡಯ್ಯ. ಇವರೆಲ್ಲ ಯಾರಪ್ಪ ಅಂತಂದ್ರ ಸಂಗೀತ ಕ್ಷೇತ್ರದ ದಿಗ್ಗಜರು. ಇನ್ನು ವ್ಯಂಗ್ಯ ಚಿತ್ರಕಾರ RK ನಾರಾಯಣ್,
ಸಾರಿ RK ಲಕ್ಷ್ಮಣ್ ವ್ಯಂಗ್ಯಚಿತ್ರಕಾರ. ನೋಡಿ ಪಿಟೂರಿ ಚೌಡಯ್ಯ, ಇವರು ಅಂಬರೀಷ್ ಅವರ ಅಜ್ಜ, ಇವರು ಕನ್ನಡದ ನಟ ಅಂಬರೀಷ್ ಅವರ ಅಜ್ಜ. ಆಮೇಲೆ KS ನರಸಿಂಹಸ್ವಾಮಿ ಅವರು ಭಾವಗೀತೆಯನ್ನ ಬರೆದವರು. ಆಮೇಲೆ RK ನಾರಾಯಣ್ ಫೀಲ್ಡ್ ಮಾರ್ಷಲ್. ದೇವರಾಜ್ ಅರಸ್ ಸಾಮಾಜಿಕ ನ್ಯಾಯದ ಹರಿಕಾರ, ಇವರು ಸಾಮಾಜಿಕ ನ್ಯಾಯದ ಹರಿಕಾರ. ಸಾಮಾಜಿಕ ನ್ಯಾಯದ ಹರಿಕಾರ. ಆಮೇಲೆ ಫೀಲ್ಡ್ ಮಾರ್ಷಲ್, ಇವರು ಭಾರತದ ಸೈನ್ಯದಲ್ಲಿ ಸೇನಾ ದಂಡನಾಯಕರಾಗಿದ್ರು. ಇವರೆಲ್ಲ ಈ ವಿಭಾಗದ ಖ್ಯಾತ ಮಹನೀಯರು. ಈ KK ಹೆಬ್ಬಾರ್ ಅದಾರ ನೋಡ್ರಿ, ಇವರು ಚಿತ್ರಕಲೆಗೆ ಸಂಬಂಧಪಟ್ಟವರು. ಆಮೇಲೆ ಬಿ ವಿ ಕಾರಂತ್ ಅಂತ ಒಬ್ರು ಬರ್ತಾರೆ, ಇವರು ರಂಗಭೂಮಿ ಚಲನಚಿತ್ರಗಳಿಗೆ ಸಂಬಂಧಪಟ್ಟವರು. ರಂಗಭೂಮಿ ಮತ್ತು ಚಲನಚಿತ್ರ. ಆಧುನಿಕ ಪೂರ್ವ ಸಾಹಿತ್ಯ ಅಂತ ಬರ್ತದೆ. ಅದರಲ್ಲಿ ಪ್ರಮುಖವಾದಂತ ಸಂಚಿ ಹೊನ್ನಮ್ಮ, ಇವರು ಕೂಡ ಈ ವಿಭಾಗಕ್ಕೆ ಸೇರಿದವರು. ರತ್ನಾಕರ ವರ್ಣಿ, ಸಿಂಗಾರ್ಯಾರ್ಯ ಮುಂತಾದವರು ಇವರೆಲ್ಲ ರಾಷ್ಟ್ರ ಪ್ರಸಿದ್ಧ ವ್ಯಕ್ತಿಗಳು ಈ ಮೈಸೂರು ವಿಭಾಗಕ್ಕೆ ಸೇರಿದವರಾಗಿದ್ದಾರೆ. ಆಮೇಲೆ KM ಕಾರ್ಯಪ್ಪ, ಜನರಲ್ KS ತಿಮ್ಮಯ್ಯ, ಇವರು ರಾಷ್ಟ್ರಕ್ಕೆ ಕೀರ್ತಿ ತಂದ ಸೈನಿಕ ದಂಡಾಧಿಪತಿಗಳು. ಆಮೇಲೆ ರಾಜಾರಾಮಣ್ಣ ಅಂತ ಹೇಳಿ ಇಲ್ಲಿದ್ದಾರೆ, ರಾಜಾರಾಮಣ್ಣ, ಇವರು ಒಬ್ಬರು ವಿಜ್ಞಾನಿ, ಸೈಂಟಿಸ್ಟ್, ಇವರು ವಿಜ್ಞಾನಿ. ಇವರು ಎಲ್ಲ ಇದೇ ವಿಭಾಗಕ್ಕೆ ಸೇರಿದಂತ ವ್ಯಕ್ತಿಗಳು. ಇನ್ನು ಶಿಕ್ಷಣ ಮತ್ತು ಆರೋಗ್ಯ. ಮೈಸೂರು ಶಿಕ್ಷಣ ಕೇಂದ್ರವಾಗಿದೆ. ಮೈಸೂರು ಒಂದು ಶಿಕ್ಷಣ ಕೇಂದ್ರ ಇದು. ಇಲ್ಲಿ ಸಾಕ್ಷರತಾ ಮಟ್ಟ ಬಹಳಷ್ಟು ಉತ್ತಮವಾಗಿದೆ. ಯಾಕಂತಂದ್ರೆ ಮೈಸೂರು ಒಡೆಯರ ಕಾಲದಿಂದಲೇ ಇಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ದೊರಕಿತು. ಹೀಗಾಗಿ ಇಲ್ಲಿ ಸಾಕ್ಷರತಾ ಮಟ್ಟ ಉತ್ತಮವಾಗಿದೆ. ನೋಡ್ರಿ, 1915ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ. 1915ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗ್ತೈತಿ. ಈ ಭಾಗದ ಅನೇಕ ಜಿಲ್ಲೆಗಳಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಪ್ರಾರಂಭವಾಗ್ತವೆ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಕೂಡ ಒಂದು ವಿಶ್ವವಿದ್ಯಾಲಯವಿದೆ. ಆಮೇಲೆ ಅನೇಕ ಖಾಸಗಿ ವಿದ್ಯಾಲಯಗಳನ್ನ ನಾವು ಈ ವಿಭಾಗದಲ್ಲಿ ನೋಡ್ತೀವಿ. ಇನ್ನು ಪ್ರಮುಖವಾದ ವಿಚಾರ ಏನಂತಂದ್ರ ಮೈಸೂರು ನಗರದಲ್ಲಿ ಆಹಾರ ಸಂಶೋಧನಾ ಸಂಸ್ಥೆ ಇದೆ. ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಕಂಡು ಬರ್ತದೆ ಅಂತಂದ್ರ ಮೈಸೂರಿನಲ್ಲಿದೆ. ಮೈಸೂರು. ಆಮೇಲೆ ಈ ವಿಭಾಗದಲ್ಲಿ ಒಂದು ಸುತ್ತೂರು ಮಠ ಅಂತದ. ಇದು ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿದೆ. ಇದೇ ವಿಭಾಗದಲ್ಲಿ ಧರ್ಮಸ್ಥಳ ಮತ್ತು ಮಣಿಪಾಲ್ ಸಂಸ್ಥೆಗಳು ಬರ್ತಾವೆ. ಇವು ಆರೋಗ್ಯ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿವೆ. ಇನ್ನು ಮುಂದೆ ಬರ್ತಕ್ಕಂಥ ವಿಚಾರ ಯಾವಪ್ಪ ಅಂತಂದ್ರೆ ಸಾಂಸ್ಕೃತಿಕ ಸಂಪತ್ತು. ಈ ವಿಭಾಗ ಸಾಂಸ್ಕೃತಿಕವಾಗಿಯೂ ಕೂಡ ಬಹಳಷ್ಟು ಶ್ರೀಮಂತ ಇದೆ. ಇಲ್ಲಿ ಸಮೃದ್ಧ ನದಿಗಳು, ದಟ್ಟವಾದ ಅರಣ್ಯಗಳು ಕಂಡು ಬರ್ತವೆ. ಆಮೇಲೆ ಮಂಡ್ಯ ಜಿಲ್ಲೆ ಸಕ್ಕರೆಗೆ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಜಿಲ್ಲೆ. ಹಾಸನ, ಚಿಕ್ಕಮಗಳೂರು ಇವು ಕಾಫಿಗೆ ಹೆಚ್ಚು ಪ್ರಸಿದ್ಧ. ಆಮೇಲೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡಗಳು ಯಕ್ಷಗಾನ ಕಲೆಗೆ ಪ್ರಸಿದ್ಧ. ಆಮೇಲೆ ಚಾಮರಾಜನಗರ ಕಂಸಾಳೆ ಕುಣಿತಕ್ಕೆ ಚಾಮರಾಜನಗರ ಪ್ರಸಿದ್ಧ ಅದ. ಹೀಗೆ ಇಲ್ಲಿ ಈ ವಿಭಾಗದಲ್ಲಿ ನಾವು ಸಮೃದ್ಧತೆಯನ್ನ ಕಾಣ್ತೇವೆ. ಆಮೇಲೆ ವಿಶ್ವವಿಖ್ಯಾತ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹ ಮೊನೋಲಿಥಿಕ್ ಐತ್ರಿ. ಅಂದ್ರ ಒಂದೇ ಕಲ್ಲಿನಲ್ಲಿ ಕೆತ್ತಾರೆ. ಏಕಶಿಲಾ ವಿಗ್ರಹ. ಒಂದೇ ಕಲ್ಲಿನಲ್ಲಿ ಈ ಅಖಂಡವಾದ ಮೂರ್ತಿಯನ್ನ ಕೆತ್ತಾರ. ಅದು ಗಂಗರ ಕಾಲದಲ್ಲಿ ಈ ಬಾಹುಬಲಿಯ ಮೂರ್ತಿಯನ್ನ ಕೆತ್ತಿದ್ದಾರೆ. ಬಾಹುಬಲಿಯ ಮೂರ್ತಿ.
ಬಾಹುಬಲಿಯ ಮೂರ್ತಿ ಇದು. ಆಮೇಲೆ ಕೊಡಗು ಜಿಲ್ಲೆಯಲ್ಲಿ ತಲಕಾವೇರಿ ಇದೆ. ತಲಕಾವೇರಿ ಇಲ್ಲಿ ಕಾವೇರಿ ನದಿ ಹುಟ್ಟುವಂತ ಈ ಸ್ಥಳ ತಲಕಾವೇರಿ. ಕಾವೇರಿ ನದಿ ಉಗಮಸ್ಥಾನ ತಲಕಾವೇರಿ. ಆಮೇಲೆ ಈ ವಿಭಾಗದಲ್ಲಿ ನಾವು 106 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ನೋಡ್ತೀವಿ. ಕರಾವಳಿ ಇರೋದ್ರಿಂದ ಇಲ್ಲಿ ಮೀನುಗಾರಿಕೆ ಇದೆ, ಬಂದರುಗಳಿವೆ. ಆಮೇಲೆ ಸಮುದ್ರದ ಮೇಲಿನ ಸಾಹಸ ಕ್ರೀಡೆಗಳನ್ನು ನಾವು ಇಲ್ಲಿ ನೋಡ್ತೀವಿ. ಆಮೇಲೆ ಈ ವಿಭಾಗದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಖಾದಿ ಕೇಂದ್ರಗಳು ಕಂಡು ಬರ್ತವೆ. ಗೃಹ ಕೈಗಾರಿಕೆಗಳು ಕೂಡ ಇಲ್ಲಿ ವ್ಯಾಪಕವಾಗಿ ಚಾಲನೆಯಲ್ಲಿದ್ದವು. ಮಂಗಳೂರಿನ ಕುದ್ಮಲ್ ರಂಗರಾವ್ ಬಹಳ ಇಂಪಾರ್ಟೆಂಟ್ ನೇಮ್ ನೋಡ್ರಿ. ಮಂಗಳೂರಿನ ಕುದ್ಮಲ್ ರಂಗರಾವ್ ಇವರು ಅಸ್ಪೃಶ್ಯತೆ ನಿವಾರಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಮಂಗಳೂರಿನ ಕುದ್ಮಲ್ ರಂಗರಾವ್. ಆಮೇಲೆ ತಗಡೂರು ರಾಮಚಂದ್ರ ರಾವ್ ಅಂತ ಬರ್ತಾರೆ. ತಗಡೂರು ರಾಮಚಂದ್ರ ರಾವ್ ಇವರು ಗಾಂಧೀಜಿಯವರ ಅನುಯಾಯಿಗಳಾಗಿದ್ದರು. ಇವರು ಕೂಡ ಇದೇ ವಿಭಾಗದವರು. ಇವರು ಕೂಡ ಅಸ್ಪೃಶ್ಯತೆ ನಿವಾರಣೆಗೆ ಬಹಳಷ್ಟು ಹೋರಾಟವನ್ನು ಮಾಡ್ತಾರೆ. ಆಮೇಲೆ ಈ ವಿಭಾಗದಲ್ಲಿ ಎಚ್ ಸಿ ದಾಸಪ್ಪ, ಯಶೋಧರಮ್ಮ ದಾಸಪ್ಪ, ಕಾರ್ನಾಡ್ ಸದಾಶಿವರಾಯರು, ಕಾರ್ನಾಡ್ ಸದಾಶಿವರಾವ್, ಎಚ್ ಕೆ ವೀರಣ್ಣಗೌಡ, ಕೆ ಟಿ ಭಾಷ್ಯಂ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಕೆ ವಿ ಶಂಕರೇಗೌಡ, ಕೆ ರಾಮಕೃಷ್ಣ ಕಾರಂತ, ಸಿ ಎಂ ಪೂನಚ್ಚ ಮುಂತಾದವರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಗಣ್ಯರು. ಅದರಲ್ಲೂ ಕೂಡ ಅವರು ಅನೇಕರು ಕರ್ನಾಟಕ ಏಕೀಕರಣದಲ್ಲಿಯೂ ಕೂಡ ಭಾಗವಹಿಸಿದ್ರು. ಇವತ್ತೇನು ನಾವು ಅಖಂಡ ಕರ್ನಾಟಕವನ್ನು ನೋಡ್ತೀವಿ, ಇವೆಲ್ಲವೂ ಈ ಹೋರಾಟದ ಮಹನೀಯರ ಫಲ. ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಮೈಸೂರಿನ ದಸರಾ ಜರುಗುತ್ತದೆ. ಇಷ್ಟು ಈ ವಿಭಾಗದ ಬಗ್ಗೆ ನಾವು ತಿಳಿದುಕೊಂಡೆವು. ಇನ್ನು ಮುಂದಿನ ವಿಭಾಗದಲ್ಲಿ ನಾವು ಕಲಬುರಗಿ ವಿಭಾಗದ ಬಗ್ಗೆ ಚರ್ಚೆ ಮಾಡೋಣ. ಕಲಬುರಗಿ ವಿಭಾಗದ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು.